ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ರೀತಿಯಾದ ಡೇಟಿಂಗ್ ಸ್ಟೈಲ್ಸ್ ಇದೆ ಅಕಾರ್ಡಿಂಗ್ ಟು ಸೈಕಲಾಜಿಕಲ್ ಟರ್ಮ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದೇನಾಗುತ್ತೆ ಅಂದರೆ FWB, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಸೊ ಇದು ಬೇರೆಯವ್ರಿಗೆಲ್ಲ ಅವರಿಬ್ಬರು ಫ್ರೆಂಡ್ಲಿ ಆಗಿದ್ದಾರೆ, ಅವರಿಬ್ಬರು ಒಳ್ಳೆಯ ರಿಲೇಷನ್ಶಿಪ್ನಲ್ಲಿದ್ದಾರೆ, ಹೆಲ್ದಿ ರಿಲೇಷನ್ಶಿಪ್ನಲ್ಲಿದ್ದಾರೆ, ಆದರೆ ರೊಮ್ಯಾಂಟಿಕ್ ಅಲ್ಲ ಅಂತ ಕನ್ಸಿಡರ್ ಮಾಡೋ ಥರ ನಟಿಸ್ತಾರೆ. ಆದರೆ ಅವ್ರಿಗೆ ಯಾವ ರೀತಿಯಾದ ಒಂದು ರಿಲೇಷನ್ಶಿಪ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಓವರ್ ಇನ್ವಾಲ್ವ್ಮೆಂಟ್ ಇಮೋಷ್ನಲಿ ಅಥವಾ ಫಿಸಿಕಲ್ ರಿಲೇಷನ್ಶಿಪ್ನ ಕೂಡ ಹೊಂದಿದ್ರೂ ಕೂಡ ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ತಾ ಇರಲ್ಲ. ಇದನ್ನೇ ನಾವು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಅಪಾಯಕಾರಿ ಆಗಿರ್ಬೋದು, ಯಾಕಂದರೆ ಇಂಥವರು ಮದುವೆ ಆದಮೇಲೂ ಕೂಡ ಇಂಥ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಸಿಚುವೇಷನ್ಗೆ ಒಳಗಾಗ್ತಾರೆ. ಸೊ ದ್ಯಾಟ್ ಈಸ್ ಆಲ್ಸೋ ಕೈಂಡ್ ಆಫ್ ಟ್ರೆಂಡಿಂಗ್ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್. ಎರಡನೇದೇನಾಗುತ್ತೆ ಅಂದರೆ ಘೋಸ್ಟಿಂಗ್ ಅಂತ ಹೇಳ್ತೀವಿ. ಘೋಸ್ಟಿಂಗ್ ಅಂದರೆ ತುಂಬ ಅದ್ಭುತವಾದ ರಿಲೇಷನ್ಶಿಪ್ ಆಗಿರುತ್ತೆ, ಮೇ ಬಿ ಫ್ಯೂ ಇಯರ್ಸ್ ಇರ್ಬೋದು, ಫ್ಯೂ ಮಂತ್ಸ್ ಇರ್ಬೋದು, ಇದು ಇಷ್ಟೇ ತಿಂಗಳುಗಳಿರುತ್ತೆ, ಇಷ್ಟೇ ವರ್ಷಗಳಿರುತ್ತೆ ರಿಲೇಷನ್ಶಿಪ್ ಅಂತ ಆಗೋದಿಲ್ಲ. ಒಳ್ಳೆಯ ಬಾಂಡಿಂಗ್ ಇದ್ದರೂ ಕೂಡ ಇನ್ನೊಬ್ಬ ವ್ಯಕ್ತಿಗೆ ಅಡಚಣೆ ಆಗ್ತಾಯಿದೆ, ಇನ್ನೊಬ್ಬ ಪಾರ್ಟ್ನರ್ಗೆ ಅಡಚಣೆ ಆಗ್ತಾಯಿದೆ ಅಂದರೆ ಹೇಳದೆ ಕೇಳದೆ ಏನೋ ಮಾತಾಡಿದೆ, ಟೆಕ್ಸ್ಟ್ನಲ್ಲಿ ನಂಗೆ ಇಷ್ಟ ಆಗ್ತಾಯಿಲ್ಲ ಅಂತ ಬ್ಲಾಕ್ ಮಾಡುವಂಥದ್ದು ಅಥವಾ ಏನೂ ಹೇಳದೆ ಪರಾರಿ ಆಗುವಂಥದ್ದನ್ನ ನಾವು ಘೋಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಇನ್ನೊಬ್ಬ ಪಾರ್ಟ್ನರ್ಗೆ ಏನು ನಡೀತಾ ಇದೆ ಅಂತ ಅರಿವೇ ಇರೋದಿಲ್ಲ, ದ್ಯಾಟ್ ಇಸ್ ಕಾಲ್ಡ್ ಘೋಸ್ಟಿಂಗ್. ಮೂರನೆಯ ಒಂದು ಟರ್ಮ್ ಏನಾಗುತ್ತೆ ಅಂದರೆ ಬೆಂಚಿಂಗ್ ಅಂತ ಹೇಳ್ತೀವಿ. ಬೆಂಚಿಂಗ್ ಅಂದರೆ ಫಸ್ಟ್ ಪ್ರೈಮರಿ ಒಬ್ಬ ಪಾರ್ಟ್ನರ್ ಅವ್ರ ಲೈಫ್ನಲ್ಲಿ ಇರ್ತಾರೆ, ಆದರೂ ಕೂಡ ಅಕಸ್ಮಾತ್ ಈ ರಿಲೇಷನ್ಶಿಪ್ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗುವ ಒಂದು ವಿಚಾರಕ್ಕೆ ಒಳಗಾಗಿರ್ತಾರೆ. ಬೇಸಿಕ್ಲಿ ಕಂಪ್ಯಾರಿಸನ್ ಮಾಡ್ತಿರ್ತಾರೆ, ಇನ್ನೊಬ್ಬ ಪಾರ್ಟ್ನರ್ಗೆ ಗೊತ್ತಾಗದೇ ಇರೋ ಹಾಗೆ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಇದು ವರ್ಕ್ ಆಗಲಿಲ್ಲ ಅಂದರೆ ಇನ್ನೊಂದು ಇದೆ ನನ್ನ ಬ್ಯಾಕಪ್ ಥರ. ಸೊ ದ್ಯಾಟ್ ಈಸ್ ಕಾಲ್ಡ್ ಬೆಂಚಿಂಗ್. ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಬ್ರೆಡ್ ಕ್ರಂಬಿಂಗ್ ಅಂತ ಹೇಳ್ತೀವಿ. ಬ್ರೆಡ್ ಕ್ರಂಬಿಂಗ್ ಅಂದರೆ ದಿಸ್ ಇಸ್ ಅ ಹಾಟ್ ಆ್ಯಂಡ್ ಕೋಲ್ಡ್ ಕೈಂಡ್ ಆಫ್ ಅ ರಿಲೇಷನ್ಶಿಪ್. ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ, ಹಾಗೂ ಕನ್ಸಿಸ್ಟೆಂಟಾಗಿ ಈ ಒಂದು ರಿಲೇಷನ್ಶಿಪ್ನಲ್ಲಿ ಅವರು ವರ್ತಿಸೋದಿಲ್ಲ, ಅವ್ರು ಮೂಡ್ ತಕ್ಕನಂಗೆ ವರ್ತಿಸ್ಕೊಂಡು ಹೋಗ್ತಾರೆ. ಅಂದರೆ ಬ್ರೀತ್ ಮಾಡೋಕ್ಕಾಗುವಷ್ಟು ಮಾತ್ರ ಆ ರಿಲೇಷನ್ಶಿಪ್ನಲ್ಲಿ ಅವರ ಎಫರ್ಟ್ಸ್ ಇರುತ್ತೆ. ಅಂದರೆ ತಿಂಗ್ಳಿಗೆ ಒಂದು ಸಲ ಮೀಟ್ ಮಾಡುವಂಥದ್ದು, ಏನು ನಡೀತಾ ಇದೆ ಅಂತ ನೀವೇನಾದ್ರು ಕ್ಲಾರಿಫಿಕೇಷನ್ ಕೇಳಿದ್ರೆ ಹಾಂ ಚೆನ್ನಾಗೇ ಇದೆಯಲ್ಲ ಎಲ್ಲ ಅಂತ ಹೇಳುವಂಥದ್ದು, ನಿಮ್ಮ ಜೊತೆ ಲಾಯಲ್ ಆಗಿ ಇಲ್ಲದೆ ಇರಬಹುದು, ಏಕೆಂದರೆ ಅವರು ಕಮಿಟ್ ಆಗಿರೋದಿಲ್ಲ, ಆದರೆ ಆಗಿದ್ದೀನಿ ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸ್ತಿರ್ತಾರೆ. ದಿಸ್ ಇಸ್ ಕಾಲ್ಡ್ ಬ್ರೆಡ್ ಕ್ರಂಬಿಂಗ್. ಅಗೇನ್ ಇದೊಂಥರ ಇನ್ನಫ್ ರಿಲೇಷನ್ಶಿಪ್, ಅಂದರೆ ಉಸಿರಾಡೋಕ್ಕೆ ಆಗುವಷ್ಟು ಜಾಗವನ್ನು ಆ ರಿಲೇಷನ್ಶಿಪ್ನಲ್ಲಿ ಕೊಡ್ತಾರೆ, ವೇರ್ ಯು ವಿಲ್ ನೆವರ್ ಫೀಲ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ. ಐದನೇ ಒಂದು ಟರ್ಮ್ ಏನಾಗುತ್ತೆ ಅಂದರೆ ಸಿಚುವೇಷನ್ಶಿಪ್ ಅಂತ ಹೇಳ್ತೀವಿ. ಸಿಚುವೇಷನ್ಶಿಪ್ ಅಂದರೆ ಅವ್ರಿಗೆ ಯಾವ ರಿಲೇಷನ್ಶಿಪ್ ಇದು ಏನು ಅಂತ ಒಂದು ಹೆಸರು ಕೊಡೋಕ್ಕೆ ಇಷ್ಟ ಇರೋದಿಲ್ಲ, ಅವ್ರಿಗೆ ಕನ್ವೀನಿಯೆಂಟ್ ಆಗಿರುವ ಹಾಗೆ ನಡ್ಕೊಳ್ತಾ ಹೋಗ್ತಾರೆ. ಇದನ್ನು ಲವ್ ರಿಲೇಷನ್ಶಿಪ್ ಅಂತ ಹೇಳೋಕ್ಕಾಗೋದಿಲ್ಲ, ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪ ಅಥವಾ ಫ್ರೆಂಡ್ಶಿಪ್ಪ, ಯಾವ ಒಂದು ಕ್ಯಾಟಗರಿಗೆ ಹಾಕೋಕ್ಕೂ ಇಬ್ಬರು ಪಾರ್ಟ್ನರ್ ಇಷ್ಟಪಡದೇ ಇರ್ಬೋದು ಅಥವಾ ಒಬ್ಬರೇ ಪಾರ್ಟ್ನರ್ ಇಷ್ಟಪಡದೇ ಇರ್ಬೋದು. ಸೊ ಅವರಿಂದ ನೀವು ಉತ್ತರನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂದರೆ ನನಗೆ ಗೊತ್ತಿಲ್ಲ, ನಾನು ಕನ್ಫ್ಯೂಷನಲ್ಲಿದ್ದೀನಿ, ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಥರ ಒಂದು ಸಿಚುವೇಷನ್ಶಿಪ್ ನಿಮಗೆ ವರ್ಷಾನುಗಟ್ಟಲೆ ಕೂಡ ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇದ್ದರೂ ಕೂಡ ಅವ್ರು ಏನು ಅಂತ ಕೇಳಿದ್ರೆ ನಿಮಗೆ ಉತ್ತರನೇ ಇಲ್ಲದೇ ಇರೋ ಹಾಗೆ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿರ್ತಾರೆ. ಸೊ ದೀಸ್ ಆರ್ ದ ಟರ್ಮ್ಸ್. ಪಾರ್ಟ್ 2ಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.